ರಾಜ್ಯದ ವಿವಿಧ ಕ್ಷೇತ್ರದಲ್ಲಿ ಯುಪಿಪಿಯ 14 ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣದಿಂದಲೂ ಯುಪಿಪಿ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಗೆ ಉಪೇಂದ್ರ ಸಾಥ್ ನೀಡಿದ್ದಾರೆ. ಎರಡನೇ ಹಂತದಲ್ಲೂ ನಾವು ಅಭ್ಯರ್ಥಿ ಹಾಕ್ತೇವೆ. ನಾನು ಯುಪಿಪಿ ಪಕ್ಷದಲ್ಲಿದ್ದು ಪ್ರಕಾಶ್ ರೈ ಸುಮಲತಾ ಪರ ಪ್ರಚಾರ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಉತ್ತಮ ಪ್ರಜಾಕೀಯ ಪಾರ್ಟಿ ಸಂಸ್ಥಾಪಕ ನಟ ಉಪೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಾರಿ ಚುನಾವಣೆಗೆ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನು ಉಪೇಂದ್ರ ಹೇಳಿದ್ರು. ಅದರಂತೆ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಯುಪಿಪಿಯ 14 ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣದಿಂದಲೂ ಯುಪಿಪಿ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಗೆ ಉಪೇಂದ್ರ ಸಾಥ್ ನೀಡಿದ್ದಾರೆ. ಎರಡನೇ ಹಂತದಲ್ಲೂ ನಾವು ಅಭ್ಯರ್ಥಿಯನ್ನ ಹಾಕ್ತೇವೆ. ನಾನು ಯುಪಿಪಿ ಪಕ್ಷದಲ್ಲಿದ್ದು ಪ್ರಕಾಶ್ ರೈ ಮತ್ತು ಸುಮಲತಾ ಪರ ಪ್ರಚಾರ ಸಾಧ್ಯವೇ ಅಂತ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಉತ್ತಮ ಪ್ರಜಾಕೀಯ ಪಾರ್ಟಿ ಸಂಸ್ಥಾಪಕ ನಟ ಉಪೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಈ ವೇದಿಕೆ ಪ್ರಜೆಗಳಿಗೋಸ್ಕರ ಎಸ್ಪೆಷಲಿ ನೆಕ್ಸ್ಟ್ ವಿಧಾನಸಭೆಗೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಈ ಸತಿ 28 ಅಭ್ಯರ್ಥಿಗಳು ತಗೊಂಡು ನಾವೊಂದು ಒಂದು ಪ್ಲಾನ್ ಮಾಡಿದೀವಿ. ಈ ತರನೇ ವರ್ಕ್ ಮಾಡಬೇಕು ಅಂತ ಅದನ್ನೆಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ತರ ಅಂದ್ರೆ ಒಂದು ಸಂಬಳ ಕೆಲಸ ಮಾಡೋ ಒಂದು ಸಿಸ್ಟಮ್ ತರಬೇಕು ಅಂತ. ಅವ್ರು 9 to 6 ಹೆಂಗ್ ಕೆಲಸ ಮಾಡಬೇಕು, ಹೆಂಗೆ ಜನಗಳಿಗೆ ಆನ್ಸರಬಲ್ ಆಗಿರ್ಬೇಕು, ಜನಗಳ ಜೊತೆ ಹೆಂಗ್ ಟಚಲ್ಲಿ ಇರಬೇಕು, ಸೊ ಅವ್ರಿಗೆ ಹೆಂಗೆ ರಿಪೋರ್ಟ್ ಮಾಡಬೇಕು. ಅವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ನಾವು ನಿಮ್ಮನ್ನು ತೆಗಿತೀವಿ, ನೀವು ರಿಸೈನ್ ಮಾಡಬೇಕು ಅಂತ ಹೇಳಿದ್ದೀವಿ. ಇದೆಲ್ಲ ಒಪ್ಕೊಂಡು ನಮ್ಮ ಹತ್ರ ಬಂದಿಲ್ಲ. ಇಲ್ಲಮ್ಮ, ನಾನು ಹೇಳಿದ್ದಲ್ಲ, ಈ ಮಾಡಿರೋದು ಈ ವೇದಿಕೆ ಪ್ರಜೆಗಳಿಗೋಸ್ಕರ ಎಸ್ಪೆಷಲಿ ನೆಕ್ಸ್ಟ್ ವಿಧಾನಸಭೆಗೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಈ ಸತಿ 28 ಅಭ್ಯರ್ಥಿಗಳು ತಗೊಂಡು ನಾವೊಂದು ಪ್ಲಾನ್ ಮಾಡಿದೀವಿ. ಈ ತರನೇ ವರ್ಕ್ ಮಾಡಬೇಕು ಅಂತ ಅದನ್ನೆಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ತರ ಅಂದ್ರೆ ಒಂದು ಸಂಬಳ ಕೆಲಸ ಮಾಡೋ ಒಂದು ಸಿಸ್ಟಮ್ ತರಬೇಕು ಅಂತ. ಅವ್ರು 9 to 6 ಹೆಂಗ್ ಕೆಲಸ ಮಾಡಬೇಕು, ಹೆಂಗೆ ಜನಗಳಿಗೆ ಆನ್ಸರಬಲ್ ಆಗಿರ್ಬೇಕು, ಜನಗಳ ಜೊತೆ ಹೆಂಗ್ ಟಚಲ್ಲಿ ಇರಬೇಕು, ಸೊ ಅವ್ರಿಗೆ ಹೆಂಗೆ ರಿಪೋರ್ಟ್ ಮಾಡಬೇಕು. ಅವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ನಾವು ನಿಮ್ಮನ್ನು ತೆಗಿತೀವಿ, ನೀವು ರಿಸೈನ್ ಮಾಡಬೇಕು ಅಂತ ಹೇಳಿದ್ದೀವಿ. ಇದೆಲ್ಲ ಒಪ್ಕೊಂಡು ನಮ್ಮ ಹತ್ರ ಬಂದಿದೆ. ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಗೆ ಸಾಥ್ ನೀಡಿದಂತ ಉಪೇಂದ್ರ ಅವರು ತಮ್ಮ ಡಿಫ್ರೆಂಟ್ ಆಗಿರುವಂತಹ ಕಾನ್ಸೆಪ್ಟ್, ಉಪೇಂದ್ರ ಅಂತಂದ್ರೆ ಫಿಲಂಗಳಲ್ಲಿ ಡಿಫ್ರೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಜೊತೆ ಬರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಅದೇ ರೀತಿಯಾದಂತಹ ವಿಭಿನ್ನವಾದಂತಹ ಕಾನ್ಸೆಪ್ಟ್ನೊಂದಿಗೆ ರಾಜಕೀಯಕ್ಕೆ ಉಪೇಂದ್ರ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಅವ್ರು ಹೇಳ್ತಾ ಇದ್ರು, ಒಂದು ವಿಭಿನ್ನ ರೀತಿಯಲ್ಲಿ ನಾವು ಈ ಸಲ ಟ್ರೈ ಮಾಡ್ತಾ ಇದ್ದೀವಿ. 9 to 6 ಕೆಲಸ ಮಾಡಬೇಕು. ಅವ್ರು ಹೇಗೆ ಜನಗಳಿಗೆ ಅವೈಲಬಲ್ ಇರಬೇಕು, ಜನಗಳಿಗೆ ಹೇಗೆ ಆನ್ಸರಬಲ್ ಇರಬೇಕು, ಒಂದೊಮ್ಮೆ ಅವ್ರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತಂದರೆ ರಿಸೈನ್ ಮಾಡಿಸ್ಬೇಕು. ಇಂಥ ಒಂದಷ್ಟು ಅಂಶಗಳೊಂದಿಗೆ ನಾವು ಈ ಬಾರಿ ಕಣಕ್ಕಿಳಿತಾ ಇದ್ದೀವಿ. ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಇನ್ನು ಮುಂದಿನ ವಿಧಾನಸಭೆ ಚುನಾವಣೆಗೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ಸ್ಪಷ್ಟನೆಯನ್ನು ಉಪೇಂದ್ರ ಅವರು ನೀಡಿದರು. ಇನ್ನು ಪ್ರಕಾಶ್ ರೈ ಮತ್ತು ಸುಮಲತಾ ಪರ ಪ್ರಚಾರ ಮಾಡಲಿಕ್ಕೆ ಹೇಗೆ ಸಾಧ್ಯ, ನಾನು ಯುಪಿಪಿ ಪಕ್ಷದಲ್ಲಿದ್ದುಕೊಂಡು ಅವರ ಪರವಾಗಿ ಹೇಗೆ ಪ್ರಚಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದರು.